ಇನ್ನು ಬೆಂಗಳೂರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ರಾಜಧಾನಿಯಲ್ಲಿ ಈಗ ಮತ್ತೆ ನೀರಿನ ದರ ಏರಿಕೆ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಜನವರಿ 2ನೇ ವಾರವೇ ನೀರಿನ ದರ ಹೆಚ್ಚಳದ ಬಗ್ಗೆ ಇದೀಗ ಚಿಂತನೆ ನಡೆಸಿದೆ BWSSB. ಸದ್ಯ ಏನು ಬಸ್ ದರ ಏರಿಕೆ ಆಗಿದೆಯೋ ಅದರ ಬೆನ್ನಲ್ಲೇ ಈಗ ಮತ್ತೊಂದು ದರ ಏರಿಕೆಯ ಮುನ್ಸೂಚನೆ. ಮೆಟ್ರೋ ನಂತರ ಈಗ ನೀರಿನ ಬಿಲ್ ಹೆಚ್ಚಳದ ಬಗ್ಗೆ BWSSB ಚಿಂತನೆಯನ್ನು ನಡೆಸಿದೆ. ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಚಿಂತನೆಯನ್ನ ಈ ಬಗ್ಗೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜನವರಿ 2ನೇ ವಾರವೇ ದರ ಹೆಚ್ಚಳ ಖಚಿತ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನೀರಿನ ದರ ಏರಿಕೆ ಬಗ್ಗೆ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಜನವರಿ 2ನೇ ವಾರ DCM ಸಭೆ ಮಾಡ್ತಾರೆ. ಬೆಂಗಳೂರಿನ ಶಾಸಕರ ಜೊತೆ DCM ಸಭೆಯನ್ನ ಮಾಡಲಿದ್ದಾರೆ. ಬೆಂಗಳೂರಿನ ಎಲ್ಲ ಶಾಸಕರಿಗೆ ಪತ್ರವನ್ನು ಕೂಡ ಬರೆದಿದ್ದೇವೆ. ಪ್ರತಿ ತಿಂಗಳು ಜಲಮಂಡಳಿಗೆ 41 ಕೋಟಿ ರೂಪಾಯಿ ನಷ್ಟವನ್ನ ಭರಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಬೆಲೆ ಏರಿಕೆ ಅನಿವಾರ್ಯ ಆಗಿದೆ. ಜನವರಿ 2ನೇ ವಾರವೇ ಈ ನಿರ್ಧಾರ ಆಗುತ್ತೆ ಅಂತ ಸುಳಿವನ್ನ ಕೊಟ್ಟಿದ್ದಾರೆ ಜಲಮಂಡಳಿಯ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಅವರು. ಸದ್ಯ ಎಷ್ಟು % ಏರಿಕೆ ಆಗುತ್ತೆ ಅನ್ನೋದರ ನಿರ್ಧಾರ ಸಭೆಯಲ್ಲಿ ಆಗುತ್ತೆ. DCM ನಿರ್ಧಾರ ಮಾಡ್ತಾರೆ ಅಂತೇಳಿ ಜಲಮಂಡಳಿ ಅಧ್ಯಕ್ಷ ಮನೋಹರ್ ಅವರು ತಿಳಿಸಿದ್ದಾರೆ. ನಷ್ಟದ ಬಗ್ಗೆ ಪತ್ರದಲ್ಲಿ ವಿವರಿಸಿದ್ದೇವೆ. ಎಲ್ಲ ಶಾಸಕರಿಗೂ ಕೂಡ ಆ ಪತ್ರವನ್ನು ಕಳಿಸಿದ್ದೇವೆ. ಸೊ ಜನವರಿ 2ನೇ ವಾರ ಒಂದು ಸಭೆ ಮಾಡ್ತಾ ಇದ್ದಾರೆ. DCM ನೇತೃತ್ವದಲ್ಲಿ ಒಂದು ಸಭೆ ನಡೆಯುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು. ಸೊ ಆ ಬಳಿಕ ದರ ಏರಿಕೆ ಎಷ್ಟು % ಆಗುತ್ತೆ ಅನ್ನುವಂಥ ಮಾಹಿತಿ ಹೊರಬೀಳಲಿದೆ ಅಂತ ಹೇಳಿ ಜಲಮಂಡಳಿಯ ಅಧಿಕಾರಿಗಳು ಹೇಳಿದ್ದಾರೆ.